ready. That fellow's done nothing but stare at you since we arrived. Excuse me. Man, ಅಣ್ಣ ಅಲ್ಲಿ ನೋಡು. ಪ್ರಿಯಾ, ಏನ್ ಹೇಳ್ದೆ ಕೇಳಿದ್ರೆ ಪಿಕ್ಚರ್ ಬಂದಿದ್ಯಲ್ಲ? ಹೇಳಿದ್ರೆ ನಾವೇ ಅರೇಂಜ್ ಮಾಡ್ತಾ ಇದ್ವಿ ಶೋನ. ಜೊತೆಗ್ ಬೇಕಿದ್ರೆ ನಿಶ್ಚಿತಾರ್ಥ ಆಯ್ತಲ್ಲ, ಆ ಹುಡುಗನ್ನೇ ಕಳಿಸ್ತಾ ಇದ್ವಿ. ನಿಮ್ಮಿಬ್ಬರದು ಫ್ರೆಂಡ್ಶಿಪ್ ಇರ್ಬೋದಮ್ಮ, ಆದ್ರೆ ನಾಳೆ ನಿನ್ನ ಮದುವೆ ಮಾಡ್ಕೊಳ್ಳೋ ನೋಡಿದ್ರೆ ಏನ್ ಅನ್ಕೋತಾನೆ? ಬಲವಂತವಾಗಿ ನಡೆದಿರೋ ಎಂಗೇಜ್ಮೆಂಟ್ಗೆ ನಾನ್ ಯಾಕಣ್ಣ ಹೊಣೆ ಆಗ್ಬೇಕು? ಮದ್ವೆ ಏನಿದ್ರು ಅದ್ ನನ್ ಕೃಷ್ಣನ್ ಜೊತೆಲೆ. ಪ್ರಿಯಾ, ನಮ್ ಸ್ಟೇಟಸ್ ಏನು, ಅವನ್ ಸ್ಟೇಟಸ್ ಏನು? ತಿನ್ನೋಕ್ ಅನ್ನನು ಉಟ್ಸ್ಕೊಳಕ್ ದಾರಿ ಗೊತ್ತಿಲ್ದಾರ ಅವನು. ಇನ್ನು ನಿನ್ಗ ಅನ್ನ ಇರ್ಲಿ, ಸುತ್ಕೊಳ್ಳೋದಕ್ಕೆ 6 ಮೀಟರ್ ಸೀರೆನು ಕೊಡ್ಸಕ್ ಯೋಗ್ತಾ ಇಲ್ಲ ಅವನ್ಗೆ. ನಿನ್ನ ಯಾಕೆ ಸಾಕ್ತಾನೆ? ದುಡ್ದು ಸಂಪಾದನೆ ಮಾಡ್ಸಾಕ್ತಾನೆ. ಪ್ರಿಯಾ, ಇವತ್ತು ಸಮಾಜದಲ್ಲಿ ಹುಡುಗರಿಗೆ ಸಿಕ್ಕೋದು ಎರಡೇ ಕೆಲಸ. ಒಂದು ಪ್ರೀತಿಸೋದು, ಇನ್ನೊಂದು ಮಕ್ಕಳನ್ನ ಪ್ರೊಡ್ಯೂಸ್ ಮಾಡೋದು. ಬಾಮ ಮನೆಗೆ. ಪ್ರೀತಿ ಬಗ್ಗೆ ಏನ್ರ ಅಷ್ಟು ಕಡ್ದಾಗ ಮಾತಾಡ್ತಿದ್ರಾ? ಅದು ಮನೆಗೆ ಹೋಗಿ ಮಾತಾಡ್ರಿ. ಲವರ್ಸ್ ಬಗ್ಗೆ ಇಲಾಖೆ ಮಾತಾಡ್ತೀರಾ? ಪ್ರೀತಿ ಅಂದ್ರೆ ಏನ್ರಿ ಗೊತ್ತು ನಿಮ್ಗೆ? ನಿಮ್ಮಂತ ಹಿರಿಯರು ನೋಡಿ ಮಾಡಿರೋ ಮದ್ವೆಗಳಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ವರದಕ್ಷಿಣೆ ಅದು ಇದು ಅಂತ ದಿನ ಸಾಯ್ತಿರೋದನ್ನ ಕ್ರೈಮ್ ಸ್ಟೋರಿ ನೋಡ್ತಾ ಇಲ್ವಾ? ಇವತ್ ಹೆಣ್ಮಕ್ಳಿಗೆ ಕೂಲಿ ಮಾಡಿ ಆದ್ರೂ 2 ಗಂಜಿ ತಂದು ಹಾಕ್ತಾ ಇರೋದು ಪ್ರೀತಿ ಮದ್ವೆ ಆದವರೇನೆ. ಸ್ವಾಮಿ, ಪ್ರಪಂಚದಲ್ಲಿ 7 ಅದ್ಭುತಗಳಿದ್ರು ಜನ ಮಾತಾಡೋದು ತಾಜ್ ಮಹಲ್ ಬಗ್ಗೆನೆ. ಯಾಕೆ ಹೇಳಿ? ಅದರಲ್ಲಿ ಪ್ರೀತಿ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಡಿ, ಅಣ್ಣನ್ಗಾಗ ತಮ್ಮ ಪ್ರಾಣ ಕೊಡೋದಾಗ್ಲಿ, ತಂಗಿಗಾಗ ಅಕ್ಕ ಪ್ರಾಣ ಕೊಡೋದಾಗ್ಲಿ, ತಂದೆ ತಾಯಿಗಾಗಿ ಮಕ್ಕಳು ಪ್ರಾಣ ಕೊಡೋದಾಗ್ಲಿ, ಅಟ್ಲೀಸ್ಟ್ ಒಬ್ಬ ಸ್ನೇಹಿತನಿಗಾಗಿ ಇನ್ನೊಬ್ಬ ಸ್ನೇಹಿತ ಪ್ರಾಣ ಕೊಡೋದಾಗ್ಲಿ ಚರಿತ್ರೆಲೇ ಇಲ್ಲ. ಆದ್ರೆ ಪ್ರಪಂಚದಲ್ಲಿ ಪ್ರೀತಿಗೋಸ್ಕರ ಪ್ರಾಣ ಕೊಟ್ಟಿರೋ ಪ್ರೇಮಿಗಳ ಇತಿಹಾಸನೇ ಇದೆ. ಅರ್ಥ ಮಾಡ್ಕೊಳ್ಳಿ. ಸ್ವಾಮಿ, ಹೇಳಿದ ಅರ್ಥ ಆಯ್ತಾ? ದಯವಿಟ್ಟು ಕಳಿಸ್ಕೊಳ್ಳಿ. ಅಣ್ಣ ಅಣ್ಣ, ಪ್ರಿಯಾ ಹಾಗೆ ಹೋಗ್ತಾ ಇದ್ದಾಳೆ ನೋಡು. ಪ್ರಿಯಾ, ಏನಣ್ಣ? ಹೇಳಮ್ಮ, ನಿನ್ನ ದೃಷ್ಟಿಲ್ ನಾವಿನ್ನು ಅಣ್ಣಂದ್ರ ಸ್ಥಾನದಲ್ಲೇ ಇದೀವ? ಪ್ರೀತಿ ಬಗ್ಗೆ ಊರವರೆಲ್ಲ ಉದ್ದುದ್ದ ಭಾಷಣ ಮಾಡ್ತಿರ್ಬೇಕಾದ್ರೆ ನಿನ್ ಎದುರುಗಡೆ ನಿಂತಿದ್ದವರು ನಿಮ್ಮ ಅಣ್ಣಂದ್ರು ಅಂತ ನಿಂಗ್ ಗೊತ್ತಾಗ್ಲಿಲ್ವಾ ಅಮ್ಮ? ಮದುವೆ ಆದ್ಮೇಲೂ ಗಂಡನ ಹೆಸರು ಹೇಳೋದಕ್ಕೆ ನಾಚಿಕೆ ಪಡುವಂತ ಹೆಣ್ಮಕ್ಳಿರೋ ಈ ಮನೆಯಲ್ಲಿ ಒಬ್ಬನ್ ಜೊತೆ ನಿಶ್ಚಿತಾರ್ಥ ಆಗಿ ಇನ್ನೊಬ್ಬರ ಜೊತೆ ಓಡಾಡೋ ನಿನ್ನಂತ ಹೆಣ್ಮಗಳಿದ್ದಾಳೆ ಅಂದ್ರೆ ನಿಜವಾಗ್ಲೂ ನಾಚಿಕೆ ಪಡ್ಬೇಕಾಗತ್ತಮ್ಮ. ಅಣ್ಣ, ಇದ್ದಿದ್ದನ್ನ ನೇರವಾಗಿ ಹೇಳ್ಬೇಕು, ಬಂದಿದ್ದನ್ನ ಧೈರ್ಯವಾಗಿ ಎದುರಿಸ್ಬೇಕು. ಹಾಗಂತ ನೀವ್ ತಾನೇ ಹೇಳಿದ್ದು. ಬೇಷ್, ಕರೆಕ್ಟ್ ಆಗಿ ಹೇಳ್ದೆ ಕಣೆ. ಮಕ್ಳನ್ನ ಹೆಗ್ಲ ಮೇಲೆ ಕೂರ್ಸ್ಕೊಂಡ್ ಪ್ರೀತಿ ಮಾಡು, ಬೆಳಿತಾ ಬೆಳಿತಾ ಪಕ್ಕದಲ್ಲಿ ಕೂರ್ಸ್ಕೊಂಡ್ ಪ್ರೀತಿ ಮಾಡು ಅಂತಾರೆ. ಆದ್ರೆ ನಿಮ್ಗೆ ಅದೆರಡರ ವ್ಯತ್ಯಾಸನೂ ಗೊತ್ತಿಲ್ಲದೆ ಪ್ರೀತಿ ಮಾಡಿದ್ರೆ ಈಗ ಅವಳು ನಿಮ್ಮ ಹೆಗ್ಲ ಮೇಲೆ ಕೂತಿದ್ದಾಳೆ, ಅನುಭವಿಸಿ. ನಿನಗ್ ನಮ್ಮ 18 ವರ್ಷದ ಪ್ರೀತಿಗಿಂತ ನಿನ್ನೆ ಮೊನ್ನೆ ಬಂದ ಅಪ್ಪರ್ಕಿ ನನ್ ಮಗ ಹೆಚ್ಚಾಗೋದು ನನಗೆ. ಅಣ್ಣ, ನೀವ್ ನನ್ ಬಗ್ಗೆ ಏನ್ ಬೇಕಾದ್ರೂ ಮಾತಾಡಿ, ಆದ್ರೆ ಕೃಷ್ಣನ್ ಬಗ್ಗೆ ಹೀಗೆಲ್ಲ ಮಾತಾಡೋದಕ್ಕೆ ನಿಮ್ಗೆ ಅಧಿಕಾರನೇ ಇಲ್ಲ. ಏನೆಂದೆ? ನೀವು ಅವಳ ಮೇಲೆ ಕೈ ಮಾಡೋಕೆ ಯಾವ ಅಧಿಕಾರನೂ ಇಲ್ಲ. ಅಮ್ಮ, ನಮ್ಗಿರೋದು ಒಬ್ಳೆ ತಂಗಿ, ಅವಳೇ ನಮ್ಮ ಮನೆ ಮಹಾಲಕ್ಷ್ಮಿ ಅಂತ ಇಷ್ಟು ವರ್ಷ ಪ್ರೀತಿಯಿಂದ ಸಾಕಿದ್ದು ಇದಕ್ಕೆನಾ? ಅವಳು ಮಾತಾಡ್ತಾರ ಸರಿನೇನಮ್ಮ? ಚಿಕ್ಕ ವಯಸ್ಸಿಂದಲೂ ಅವಳಿಗೆ ಬೇಕಾದನ್ನ ನಿನ್ಗೆ ಇಷ್ಟ ಇದೆಯೋ ಇಲ್ವೋ ಅಂತ ಕೇಳ್ತಿದ್ದ ನೀವು ಮದುವೆ ವಿಷಯದಲ್ಲಿ ಯಾಕೆ ಅವಳ ಅಭಿಪ್ರಾಯ ಕೇಳಲಿಲ್ಲ? ಹಾಗಂತ ಅವಳು ತಪ್ಪಾರಿಲಿ ಹೋಗ್ತಾ ಇದ್ರು ನೋಡ್ಕೊಂಡು ಸುಮ್ನೆ ನಿಂತಿರು ಅಂತ್ಯಮ್ಮ? ಲೋ, ನಿಮ್ಮನೆಲ್ಲ ಒಂದು ಮಾತು ಕೇಳ್ತೀನಿ, ನೀವು 3 ಜನ ಒಳ್ಳೆಯವ್ರೇನ್ರೋ? ಹೌದಮ್ಮ, ನಿಮ್ಮಂತ 3 ಒಳ್ಳೆ ಗಂಡು ಮಕ್ಕಳಿಗೆ ಜನ್ಮ ಕೊಟ್ಟಿರೋ ನಾನು ಒಂದು ಕೆಟ್ಟ ಹೆಣ್ಣು ಮಕ್ಕಳಿಗೆ ಹೇಗೋ ಜನ್ಮ ಕೊಡ್ತೀನಿ? ಹೆಣ್ಣು ಹುಟ್ಟಿದಾಗ ಹೆತ್ತೋರ್ ಮಾತನ್ನ, ಕೈ ಹಿಡಿದಾಗ ಗಂಡನ್ ಮಾತನ್ನ, ವಯಸ್ಸಾದ್ಮೇಲೆ ಮಕ್ಕಳ ಮಾತನ್ನ ಕೇಳ್ಬೇಕು ಅಂತ ದಿಗ್ಬಂಧನ ಹಾಕಿದ್ರೆ ಅವಳ ಮಾತನ್ನ ಯಾರೋ ಕೇಳ್ತಾರೆ. ಮೊದಲು ಅವಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿ, ಅವಾಗ ಯಾರ ಮರ್ಯಾದೆನೂ ಹಾಳಾಗಲ್ಲ. ಅಣ್ಣ, ನಾನ್ ಪ್ರೀತಿಸ್ತಿರೋದು ನಿಜ. ಹಾಗೆ ನಿಮ್ಗೆ ಕೃಷ್ಣನ್ ಕಂಡ್ರೆ ಇಷ್ಟ ಇಲ್ಲ ಅಂತಾನೂ ನನಗೆ ಗೊತ್ತಿದೆ.
ಆದ್ರೆ ನಿಮ್ಗೊಂದ್ ಮಾತು ಹೇಳೋಕ್ ನಾನು ಇಷ್ಟಪಡ್ತೀನಣ್ಣ. ನಮಗ್ ಯಾರನ್ ಕಂಡ್ರೆ ಇಷ್ಟ ಇರಲ್ವೋ ಅವ್ರಿಗೆ ನಮ್ಮನೇಲಿ ಜಾಗ ಕೊಡೋಕು ನಾವ್ ಇಷ್ಟಪಡಲ್ಲ. ಹಾಗೆ ನನಗೆ ಯಾರು ಇಷ್ಟ ಇಲ್ವೋ ಅವ್ರಿಗೆ ಹೇಗಣ್ಣ ನನ್ನ ಹೃದಯದಲ್ಲಿ ನನ್ ಜಾಗ ಕೊಡೋದು? ಅಣ್ಣ, ನಾನ್ ಅಪ್ಪ ನೋಡ್ದೇ ಇದ್ರು ನಿಮ್ ಪ್ರೀತಿ ನನಗ ಅಪ್ಪ ಇಲ್ಲ ಅನ್ನೋ ಕೊರತೆನ ನೀಗಿಸ್ತು. ನನ್ ಪಾಲಿಗೆ ನೀವು ಬರೀ ಅಣ್ಣಂದ್ರಲ್ಲ ಅಣ್ಣ, ಅದಕ್ಕಿಂತ ಎತ್ತರವಾದ ಸ್ಥಾನದಲ್ಲಿದ್ದೀರಾ. ನಿಮಗಿಷ್ಟ ಇಲ್ದೇ ಇರೋನು ನನಗೂ ಬೇಡ. ಹಾಗಂತ ನೀವು ನೋಡಿದ ಹುಡುಗ ನನಗ್ ಬೇಕು ಅಂತಲ್ಲ. ನಿಮ್ಮಿಷ್ಟಕ್ಕೆ ವಿರುದ್ಧವಾಗಿ ನಾನ್ ನಡೆಯೋಲ್ಲ. ದಯವಿಟ್ಟು ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ನೀವು ನಡಿಬೇಡಿ. ಬೇಕಾದ್ರೆ ಸಾಯೋವರೆಗೂ ನಿಮ್ ತಂಗಿಯಾಗೆ ಇದ್ಬಿಡ್ತೀನಿ. ನೋಡಿದ್ರೇನ್ರು, ಅಣ್ಣಂದ್ರಿಗೋಸ್ಕರ ತನ್ನ ಪ್ರೀತಿನೇ ತ್ಯಾಗ ಮಾಡೋಕ್ ಸಿದ್ಧವಾಗಿದ್ದಾಳೆ. ಅವಳಿಗೇನೋ ನೀವು ಮಾಡಿದ್ದೀರಾ? ಕಡೆ ಪಕ್ಷ ನಿಮ್ ಒಣ ಪ್ರತಿಷ್ಠೆಯನ್ನ ಬಿಟ್ಟು ಅವಳ ಆಸೆನ ಈಡೇರಿಸಿ. ಅಣ್ಣಂದ್ರೆ ತನ್ನ ದೇವ್ರು ಅಂತ ಅನ್ಕೊಂಡಿರೋ ಅವಳ ನಂಬಿಕೆನ ಉಳಿಸ್ಕೊಳ್ರು. ನೆಕ್ಸ್ಟ್ ಪೇಜ್. ಕರೆಕ್ಟ್. ಅಣ್ಣ, ಆ ಗಂಜಾಮ್ ಸೇಟ್ ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲಣ್ಣ. ನಮಸ್ಕಾರ. ಬರ್ಬೇಕು ಬರ್ಬೇಕು ಬೀಗ್ರು. ನಮಸ್ಕಾರ. ಬನ್ನಿ ಬನ್ನಿ ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಒಂದ್ ಸಣ್ಣ ಕೆಲಸ ಇದೆ, ಈಗ್ಲೇ ಬಂದೆ. ರವಿ, ನೀವ್ ಹೋಗಿ ಅಣ್ಣ, ಕೂತ್ಕೊಳ್ಳಿ. ಅರೆ ಸೇಠ್ ಗಂಜಾಮ್ ದಾಸ್, ಜಯರಾಮ್ ಜಿ ಕಿ ರಾಮ್ ರಾಮ್ ಸಾಬ್. ರಾಮ್ ರಾಮ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಬೈಟಿ. ಏನ್ ಸಾಬ್, ನಿಮ್ ತಮ್ಮ ಆ ಜಾಗ ನನಗೆ ಬರ್ಕೊಡು ಅಂತ ಒಂದೇ ಸಮ ಪೀಡಿಸ್ತಾ ಇದ್ದಾನೆ. ಯಾವ ಜಾಗದ ಬಗ್ಗೆ ಮಾತಾಡ್ತಿದ್ದೀರಿ? ಅದೇ ಸರ್, ಆ ಕೋರ್ಮಂಗಲದಲ್ಲಿ ಇದೆಯಲ್ಲ 100/200 ಆ ಜಾಗ. ಕೊಟ್ಬಿಡಿ. ಏನ್ ಸರ್ ನೀವು ಹೇಳ್ತಾ ಇದ್ದೀರಾ? ಅದು ನಮ್ ತಾತ ಮುತ್ತಾತನ ಕಾಲದಿಂದ ತುಂಬಾ ಕಷ್ಟಪಟ್ಟು ಸಂಪಾದಿಸಿದ್ದು ಆಸ್ತಿ ನಾವ್ ಯಾರಿಗೂ ಬರ್ಕೊಡಲ್ಲ. ಮನುಷ್ಯ ಸತ್ತ ಮೇಲೆ ಅವನಿಗೇನ್ ಬೇಕು? 6 ಅಡಿ 3 ಅಡಿ ಜಾಗ, ಅದನ್ನ ಇಟ್ಕೊಂಡು ಮಿಕ್ಕಿದನ್ ಕೊಟ್ಬಿಡು. ರೀ ಸ್ವಾಮಿ, ನಮ್ಮ ಹತ್ರ ಈ ರೌಡಿಸಮ್ ಎಲ್ಲ ತೋರ್ಸಕ್ ಬರ್ಬೇಡಿ. ನಾವ್ ಈ ಮಟ್ಟಕ್ ಬಂದಿದ್ದು ಅದೇ ರೋಡಿಂದ. ಪೊಲೀಸು ಪೊಲಿಟಿಷಿಯನ್ಸ್ ಎಲ್ಲ ನಮ್ ಜೋಬ್ನಲ್ಲೂ ಇದಾರೆ ಗೊತ್ತಾ? ಸೇಠು, ನೀನನ್ನು ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ಯಾ. ಓ ಸಾರಿ, ಸ್ವಲ್ಪ ಲೇಟ್ ಆಯ್ತು. ಸರ್, ನಿಮ್ ಕೈಯಲ್ಲಿ ಏ ಶಿವ, ತಗೊಂಡ್ ಬಾ. ಬಂದೆ ಅಣ್ಣ. ಮನುಷ್ಯನ್ ರಕ್ತ ಮೈ ಗಂಟ್ಕೊಂಡ್ರೆ ಹೋಗೋದೇ ಇಲ್ಲ ಅನ್ನುತ್ತೆ. ಅದ್ ಬಿಡಿ, ಮದ್ವೆ ಕೆಲಸ ಎಲ್ಲ ಹೇಗ್ ನಡೀತಾ ಇದೆ? ಒಬ್ಳೆ ತಂಗಿ, ಬಹಳ ಜೋರಾಗಿ ಇರ್ಬೇಕಲ್ಲ. ನಿಮ್ ಹತ್ರ ಒಂದು ವಿಷಯ ಮಾತಾಡ್ಬೇಕು ಅಂತ ಬಂದೆ. ಹೇಳಿ ಹೇಳಿ. ಅದು ಓ ಅದಾ, ಹೇಳ್ತೀನಿ ಕೂತ್ಕೊಳ್ಳಿ. ತುಂಬಾ ಅರ್ಜೆಂಟ್ ಮಾಡ್ದ, ಕಳಿಸ್ಬಿಟ್ಟೆ. ಅವಂದೇ ರಕ್ತ. ಅಯ್ಯೋ, ಹೇಳಿ. ಏನಿಲ್ಲ, ನಮ್ ತಂಗಿ ಕಾಲೇಜಲ್ಲಿ ಕೃಷ್ಣ ಅಂತ ಒಬ್ಬ ಹುಡುಗನ್ನ ತುಂಬಾ ಪ್ರೀತಿಸ್ತಾ ಇದ್ದಾಳೆ. ಸಂತೋಷದ ವಿಷಯ. ನೋಡಿ, ಜೀವನದಲ್ಲಿ ಎಲ್ಲರೂ ಪ್ರೀತಿ ಮಾಡೇ ಮಾಡ್ತಾರೆ. ಈಗ ನಾನು ನನ್ನ ತಮ್ಮನ್ ಪ್ರೀತಿಸ್ತೀನಿ, ನನ್ನ ತಮ್ಮ ನನ್ನನ್ನು ಪ್ರೀತಿಸ್ತಾನೆ. ನಾನು ನನ್ನ ಮಗನ ಪ್ರೀತಿಸ್ತೀನಿ, ನನ್ನ ಮಗನೂ ನನ್ನನ್ನು ಪ್ರೀತಿಸ್ತಾನೆ. ಅಷ್ಟೇ ಯಾಕೆ, ನಾನು ನಮ್ಮ ಮನೆ ನಾಯಿನೂ ಪ್ರೀತಿಸ್ತೀನಿ, ಅದು ನನ್ನನ್ನು ಪ್ರೀತಿಸುತ್ತೆ. ಇವೆಲ್ಲ ಮಾಮೂಲು, ನೋ ಪ್ರಾಬ್ಲಮ್. ಮದುವೆ ಮಾತ್ರ ನನ್ನ ಮಗನ ಜೊತೆನೆ ಆಗ್ಬೇಕು. ನೋಡಿ, ನಾನ್ ಪ್ರಾಣ ತೆಗಿತೀನಿ, ಪ್ರಾಣ ಕೊಡ್ತೀನಿ, ಆದ್ರೆ ಕೊಟ್ಟ ಮಾತನ್ನು ಮಾತ್ರ. ನಮ್ ತಂಗಿ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಬೀಗ್ರೆ, ನಾನು ಒಂದ್ ದಿನಕ್ಕೆ ಒಂದೇ ಕೊಲೆ ಮಾಡೋದು. ಅದಕ್ಕೆ ನಿಮಗೆ ಬಾಯಿ ಮಾತ್ನಲ್ಲಿ ಹೇಳ್ತಾ ಇದ್ದೀನಿ. ಹೋಗಿ ಮದುವೆ ಏರ್ಪಾಡು ಮಾಡಿ. ನಮಸ್ಕಾರ. ಕೃಷ್ಣ, ಕೃಷ್ಣ, ಏನ್ ಬಂದಿದ್ದು? ಮತ್ತೆ ಕಿತಾಪತಿನ? ಛೇ ಛೇ, ಹಾಗನ್ಬೇಡಪ್ಪ ಕೃಷ್ಣ.
ನಾವು ಮಾಡಿದ ತಪ್ಪು ಕ್ಷಮೆ ಕೇಳ್ಕೊಂಡು ನಮ್ ತಂಗಿನ ನೀನ್ ಕೈ ಬಿಡ್ಬೇಡ ಅಂತ ಕೇಳೋದಕ್ ಬಂದಿದೀವಿ ಪ್ರಿಯಾ